ಶ್ರೀ ಗುರು ಗಣಪತಿಭ್ಯಾಂ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವೋರ ವಿಘ್ನೇಶ ದೇವ ಜಗದೀಶ. ಮುದದಿಂದ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಬಲ್ಲ. ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಬಲ್ಲ. ಧರಣಿಯನು ಪತ್ನಿಯಿಂದ ಮಹೇಶ ಗರಿದು ಹರನ ಸುಕುಮಾರ ಸಕಲ ಗಮಗೆ ಸಾಕಾರ. ಮುದದಿಂದ ನಿನ್ನ ನೆನೆಯಿರೋ ಜನರೆಲ್ಲ ಗಜಮುಖನ ದಿತ್ತ ಕಡ್ಕ ತರ್ಕಡ ಕಡ್ಕ ದಿತ್ತ ತಯ್ಯತ್ತ. ನೆನೆಯಿರೋ ಜನರೆಲ್ಲ ಗಜಮುಖನ ಘನ ಮೂರ್ತಿ ಮದವೂರ ಗಣನಾಥನ. ಲಂಬೋದರನ ಗಜಾನನ ಗಣಾಧಿಪನ ಗೌರೀಸುತನ. ನೆನೆಯಿರೋ ನೆನೆಯಿರೋ ನೆನೆಯಿರೋ
ನೇನೇ ಇರೋ ಜನರೆಲ್ಲ ಗುಣಯೋಧನ ದೇವ ದೇವನ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಗಜಮುಖನಾಥ ತ್ರಿಜಗ ವಂದಿತ ಭಜಗರ ಪೊರೆಯುವ ನಿಜ ಸುಪ್ರೀತ ವಾರಿಜ ಸಂಭವ ಸುರ ವಂದಿತ ಪದಾಂಬುಜ ಗೌರಿಯವರ ಪುತ್ರ ಗಣನಾಯಕ ವಂದೇ ಶಂಭೋ ವರದ ಗಣೇಶ ಗಣಪತಿ ಮೋಷಕ ವಾಹನ ರೇ ತೈ ತೈ ತದ್ದಿನ ದೇಂ ತದ್ದಿನ ತೈ ತದ್ದಿನ ದೇಂ ತೈ ತೈ ತದ್ದಿನ ದೇಂ ತದ್ದಿನ ತೈ ತದ್ದಿನ ದೇಂ ತಾದೇಂ ತತ್ತದೇಂ ತಾದೇಂ ತಾಂ ತಾದೇಂ ತತ್ತದಿನ ತಾದೇಂ ತಾಂ ತೋಂಗ ತಾತಯ್ಯದ ದಿಗಿಣದೆ ಎಡ ವಾಲ್ಯೂಮ್ ಕಮ್ಮಿ ಮಾಡಿ ಮಾನಿಟರ್ ವಾಲ್ಯೂಮ್ ಎಡ ಗಂಗಾ ತರಂಗ ಕಮನೀಯ ಜಟಕಲಾಪ ಗೌರಿ ನಿರಂತರ ವಿಭೂಷಿತ ವಾಮ ಭಾಗ ನಾರಾಯಣ ಪ್ರಿಯಂ ಅನಂಗ ಮದಪಹಾರೋ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥ ರಂಗಯ್ಯ ಓಡಿ ಬಾಬಾ ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾಬಾ ಬಾರೋ ಮನೆಗೆ ರಂಗಯ್ಯ ಓಡಿ ಬಾಬಾ ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾಬಾ ಬಾಬಾ ಬಾರೋ ಮನೆಗೆ ದೀಂ ತೋಂ ದಿನ್ನ ಗಡತಗ ದದ್ದಿನ್ನ ದದ್ದಿನ್ನ ತಾಂ ದೀಂ ತೋಂ ದಿನ್ನ ಗಡತಗ ದದ್ದಿನ್ನ ದದ್ದಿನ್ನ ತಾಂ ತಯ್ಯತ್ತ ದಿನ್ನದೇಂ ದಿತ್ತಿತಾದೇಂ ದಿತ್ತಿತಕದೇಂ ದಿತ್ತಿತಾದೇಂ ತತ್ತ
tam dit tam dim digad kadka tarkad kadka digad kadka tarkad tam digad kadka tarkad kadka digad kadka tarkad tam digad kadka tarkad tam digad kadka tarkad tam ರಂಗಯ್ಯ ಓಡಿ ಬಾಬಾ ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾಬಾ ಬಾರೋ ಮನೆಗೆ ರಂಗಯ್ಯ ಓಡಿ ಬಾಬಾ ಬಾಬಾ ಬಾರೋ ಮನೆಗೆ ಕೃಷ್ಣಯ್ಯ ಬೋಡಿ ಬಾಬಾ ಬಾಬಾ ಬಾರೋ ಮನೆಗೆ ತತಾಂ ತಾತ ಗಡ್ಗ ತರಗಡ ಗಡ್ಗ ದದ್ದಿನ ತಾಂ ತಾತ ಗಡ್ಗ ತರಗಡ ಗಡ್ಗ ದದ್ದಿನ ತಾಂ ಯತಿ ಪಾತಿಗಳು ನಿನ್ನ ತೈ ತೋಂತದಿನ್ನ ತಾಗಡ ಯತಿ ಪಾತಿಗಳು ನಿನ್ನ ಸ್ತುತಿಸಿ ಸಾಯೋಜ್ಯದ ಗತಿಯ ಬೇಡುವರಲ್ಲೋ ರತಿಪತಿ ಪೀತ ಓಡಿ ಬಾಂ ಯತಿಪತಿಗಳು ನಿನ್ನ ಸ್ತುತಿಸಿ ಸಯೋಜ್ಯದ ಗತಿಯ ಬೇಡುವರಲ್ಲೋ ರತಿಪತಿ ಪಿತ ಓಡಿ ಬಾತ್ತಾಂ ದೀಗಡ ಕಡ್ಗ ತರ್ಕಡ ಗಡ್ಗ ದೀಗಡ ಕಡ್ಗ ತರ್ಕಡ ತಾಂ ಯತಿಪತಿಗಳು ನಿನ್ನ ಸ್ತುತಿಸಿ ಸಯೋಜ್ಯದ ಗತಿಯ ಬೇಡುವರಲ್ಲೋ ರತಿಪತಿ ಪಿತ ಓಡಿ ಬಾಬಾ ಬಾರೋ ಮನೆಗೆ ರಂಗಯ್ಯ ಓಡಿ ಬಾಬಾ ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾಬಾ ಬಾರೋ ಮನೆಗೆ ರಂಗಯ್ಯ ಓಡಿ ಬಾಬಾ ಬಾಬಾ ಬಾರೋ ಮನೆಗೆ ಕೃಷ್ಣಯ್ಯ ಓಡಿ ಬಾಬಾ ಬಾಬಾ ಬಾರೋ ಮನೆಗೆ ದೀಂ ತೋಂ ದಿನ್ನ ಗಡದಗ ದದ್ದಿನ ತಾಂ ದೀಂ ತೋಂ ದಿನ್ನ ಗಡದಗ ದದ್ದಿನ ತಾಂ ತಾತಯ್ಯ ದಿನದ ದಿನಕ ದಿನ ತಯ್ಯ ತಾದೆ ತಕ ತಾತಯ್ಯ ತಯ್ಯತ ದಿನದ ದಿನಕ ದಿನ ತೋಂತ ದಿನ ದೇವಿ ದಿನ ದೇಂ ದಿನ ದೇಂ ದಿನ ದೇಂ ದಿನ 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 ದಿನ ತೈ ತಾತಯ್ಯ ದಿನದ ದಿನಕ ದಿನ ತಯ್ಯ ತಾದೆ ತಕ ತಾತಯ್ಯ ತಯ್ಯತ ದಿನದ ದಿನಕ ದಿನ ತೋಂದ ದಿನ ದೇವಿ ತತ್ತೋಂ ತದಿಕು ತಕ ತೈ ತಾಗಡ್ಗ ತರಗಡ ತತ್ತೋಂ ತದಿಕು ತಾದೇಂ ತರಗಡ ತತ್ತೋಂ ತದಿಕು ತಕ ತಯ್ಯ ತರಗಡ ತತ್ತೋಂ ತದಿಕು ತಾದೇಂ
ತರ್ಗಡ ತತ್ತೋಂ ತದಿ ಕುತಗ ತಯ್ಯ ತಯ್ಯ ತರ್ಗಡ ತತ್ತೋಂ ತದಿ ಕುತ ದೇಂ ದೇಂ ತರ್ಗಡ ತಾಂ ತೋಂಗ ತೋ ದಿನ್ನಂಗ ದಿನ ತೈ ತಾಗಡ್ಗ ತರ್ಗಡ ಗಡ್ಗ ತಾತೈ ತದಿತ್ತ ತಿನ್ನ ತೋಂಗ ತಾತಯ್ಯ ದದಿ ಗಿಣ ದಿ ತದಿ ತತೈ ತದಿ ತದೈ ಪರಮಾನಂದ ಭಕ್ತಿಯೊಳಗನ ಧ್ಯಾನಿಸಿ ವಂದಿಸುತ್ತ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯೋಳು ವರವ್ಯಾಸ ಮುನಿಪದ ದ್ವಂದ್ವ ಗಾನತನಾಗಿ ಕವಿಗಳ ದಣಿಗೆ ಬಲಬಂದು ಪೇಳುವೆ ನೀ ಕಥಾಮೃತವ ಆ ಕವಿಗಳ ದಣಿಗೆ ಬಲಬಂದು ಪೇಳುವೆ ನೀ ಕಥಾಮೃತವ ತೈ ತೈ ತತ್ತಿನ 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 ವಿತ್ತೋಂ ತದಿ ವಿತ್ತೋದೆ ತಾಗಡ್ಗ ತರಗಡ ಗಡ್ಗ ದಿತ್ತ ತಯ್ಯತ್ತ ತಿನ್ನ ದೇಂ 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 ತಾದೇಂ ತತ್ತಿನ ತಾತೈ ತತ್ತಿನ ತಾದೇ ತಾದೇ ತತ್ತಿನ ತಾತೈ ತತ್ತಿನ ತಾದೇ ತತ್ತಿನ ತೋ ಧರಣಿಪತಿ ಕೌರವನು ನಿಜ ಸೋದರರ ಮರಣವ ಕಂಡು ಧರಣಿಪತಿ ಕೌರವನು ನಿಜ ಸೋದರರ ಮರಣವ ಕಂಡು ಚಿಂತಾ ಶರಧಿಯೊಳು ಮುಳುಗೇಳುತ್ತಿರೇ ಚಿಂತಾ ಶರದಿಯೊಳು ಮುಳುಗೇಳುತ್ತೀರೇ ದುಗುಡದಿಂದ ಊರದಿಂದಲೂ ನಮಗೂ ಹಾಗೂ ಪಾಂಡವರಿಗೂ ಎದು ಬಂದ ದಾಯಾದಿ ಮತ್ಸರದ ಪರಿಣಾಮ ಈಗ ನಡೆಯುತ್ತಿರುವ 18 ದಿನಗಳ ಭಾರತ ಯುದ್ಧ 10 ದಿನಗಳ ಕಾಲ ಹೋರಾಡಿದ ಜಯ ಭೀಷ್ಮಾಚಾರ್ಯರು ಶರಾಶಯಲ್ಲೇ ಹೊರಗಿದ್ದಾರೆ. ಗುರು ದ್ರೋಣಾಚಾರ್ಯರು ಯಾಲೋಕದ ಯಾತ್ರೆಯನ್ನೇ ಮುಗಿಸಿದ್ದಾರೆ. ಮಿತ್ರಕರ್ಣ ವೈರಿಗಳೊಡನೆ ರಣಕಣದಲ್ಲೇ ಹೋರಾಡುತ್ತಿದ್ದಾನೆ. ಆದರೂ ಇಲ್ಲಿವರೆಗಿನ ಜಯ ಪಾಂಡವರದ್ದೇ ಆಗಿದೆಯಲ್ಲ, ಮುಂದೇನು ಮಾಡಲಿ? ಅಯ್ಯೋ ಶಿವನೇ! ಅನಿತರಳು ದಿನಬದನರಿಗೂ ಪ್ರಶಸೇನೈತಂದ ತೈ 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 ಧನುವಕ್ಕೆ ಬಡ್ಡ ಕೈದು
ಮಗು ಬರಗಡೆ ಮನಸ್ಸಿನ ಚಿಂತೆನು ಅರಿತೇ ಬಂದಿದ್ದೇನೆ. ಬಿಡಿ ಚಿಂತೆ, ನಿಮ್ಮ 99 ಮಂದಿ ಸಹೋದರರ ಸಾವಿಗೆ ಕಾರಣರಾದ ಆ ಪಾಂಡವರನ್ನು ಯಮಪುರ ಕಟ್ಟಿಸುತ್ತೇನೆ. ಬಿಡಿ ಚಿಂತೆ, ಕೊಡಿ ಅಪ್ಪಣೆ. ಮಗು ಮಗನೇ ನೀ ಸಣ್ಣವ ನಿನ್ನನು ಮಗನೇ ನೀ ಸಣ್ಣವ ನಿನ್ನನು ನಾನು ಜಗಳಕ್ಕಿನ್ನೆಂದು ಕಾಣುವೆನೋ ವಿಕಟ ಭೀಮಾರ್ಜುನ ವೀರರು ನಿನ್ನ ಒಗಗಡುವರೆ ಸೈನ್ಯ ಕವದಿರೋ. ಮಗು ನೀನಿನ್ನು ಸಣ್ಣವ. ರಣಕಣದಲ್ಲಿ ವೈರಿಗಳೊಡನೆ ಹೇಗೆ ಹೋರಾಡಬೇಕೆಂಬುದು ಅರಿಯದವ. ಅದರಲ್ಲೂ ವಿಕಟ ವಿಕ್ರಮಿಗಳಾದ ಭೀಮಾರ್ಜುನರೊಡನೆ ಹೋರಾಡುವುದೆಂದರೆ ಕಾಲನ ಅರಮನೆಗೆ ನಾವೇ ದಾರಿ ಮಾಡಿಕೊಂಡಂತೆ. ಹಾಗಾಗಿ ಯುದ್ಧ ಬೇಡ ಮಗು, ಮನೆಗೆ ತೆರಳು. ಅರದ ಬಿಡು ಚಿಂತೆಗಳನ್ನು ಅರದ ಬಿಡು ಚಿಂತೆಗಳನ್ನು ಪಾಂಡವರ ದೊರೆಗೆ ತಾನಿಯರೆಂದನು ಪಾಂಡವರ ದೊರೆಗೆ ತಾನಿಯರೆಂದನು ಸರಕು ಮಾಡುವೆನು ನಾನು ನೋಡಿ ನರಗಾರಿಯೇ ತಡೆಯಲಿನ್ನು. ದರೆಗಳೇ, ನಾನು ಸಣ್ಣವನೆಂಬ ಚಿಂತೆ ಬೇಡ. ಅವರಿಗಳಾದ ಪಾಂಡವರನ್ನು ಕಡಿದು ಜಯ ಸಿರಿಯ ಮುಡಿಗೆ ಕೈ ಇಕ್ಕಿ ದರದರನೆ ಹೇಳಿದ್ದನು ನಿಮ್ಮ ಪಾದದಲ್ಲಿ ಕೇಳುತ್ತೇನೆ. ಆ ಪಾಂಡವರ ಪಕ್ಷಪಾತಿಗಾಗಿ ಆ ಕಪ್ಪು ಕೃಷ್ಣನೇ ಬಂದರು. ಹೆದರುವ ನಾನಲ್ಲ. ಬಿಡಿ ಚಿಂತೆ, ಕೊಡಿ ಅಪ್ಪಣೆ. ಮಗು ಅಗರಾಜ ಸಿಂಹರೊಡನೆ ಆನೆಗಳು ಒಂದಾಗಿ ಹೋರಾಡಿ ಗೆಲ್ಲಲು ಸಾಧ್ಯವೇ? ಯಾಕೆ ಮಾತು? ನಾವು ಕರಿಗಳಾದರೆ ಆ ಪಾಂಡವರು ಸಿಂಹ ಸದೃಶರು. ಅದರಲ್ಲೂ ಆ ಭೀಮ ಬರುವ ಬಗೆವೇನು ಭೀಮನ ಬರುವ ಬಗೆವೇನು ಭೀಮನ ಕ್ಷಣದೊಳಗೆ ತಿರುಗಿದುವೆ ನಿನ್ನ ನುಡಿನ ಕ್ಷಣದೊಳಗೆ ತಿರುಗಿದುವೆ ನಿನ್ನ ನುಡಿನ ಕರುಣೆಯರೆಲ್ಲವರು ತೋದಿಲ್ಲವೆನ್ನುವುದುಂಟೇ ಒಂದು ಭೀಮನೇನು ಮಹಾ ಅರೆ ಕ್ಷಣದಲ್ಲಿ ಭೀಮನ ಉರವನ್ನು ಬಗೆದು ಕರುಳನ್ನು ಕಿತ್ತು ನಿಮ್ಮನ್ನು ದುಶ್ಯಾಸನ ಆತ್ಮಕ್ಕೆ ಶಾಂತಿಯನ್ನು ನೀಗಿಸುತ್ತೇನೆ. ಆ ಪಾಂಡವರ ತಲೆ ಕಡಿದು ಶಾಕಿನಿ ಡಾಕಿನಿ ಜ್ವಾಲಿನಿ ಮಾಲಿನಿ ಎಲ್ಲ ರಣಭೂತಗಳಿಗೆ ರಕ್ತ ದೋಕುಳಿ ನೀಯುತ್ತೇನೆ. ಬಿಡು ಚಿಂತೆ, ಕೊಡಿ ಅಪ್ಪಣೆ. ಮಗನೇ ಎಂದು ಪೌರುಷವಾಡುತ್ತಿರಲು ನಂದದೇವು ಕೌರವನು ಎಂದು ಪೌರುಷವಾಡುತ್ತಿರಲು ನಂದದಿಂ ಕೌರವನು ಸ್ವಪ್ನದಿ ಕಂಡ ಹಣವಿಗೆ ಗೋಣಿಯೊಡ್ಡುವ ತೆರನೋ ತಾನಾದ ಸ್ವಪ್ನದಿ ಕಂಡ ಹಣವಿಗೆ ಗೋಣಿಯೊಡ್ಡುವ ತೆರನೋ ತಾನಾದ ಮಗು ರಸಸೇನ, ನಿನ್ನ ಮಾತುಗಳನ್ನು ಆಲಿಸುವಾಗ ನನಗೆ ಎಲ್ಲಿಲ್ಲದ ಆನಂದವಾಗುತ್ತಾ ಇದೆ. ನಿನ್ನಿಂದಲೇ ನಮ್ಮ ಪಾಲಿಗೆ ಜಯ ಸಿಗುವಾಗಿದ್ದರೆ ನಾನೇಕೆ ನಿನ್ನನ್ನು ತಡೆಯಲಿ? ನಿನ್ನಿಚ್ಛೆಯಂತೆ ದುರವೀಳ್ಯವನ್ನು ನೀಯುತ್ತಿದ್ದೇನೆ. ಜಯಶಾಲಿಯಾಗಿ ಬಾ ಮಗು. ಹೋಯ್ ಹೋಗುತ್ತಿರುವುದಲ್ಲಿಗೆ ಎಲ್ಲಿಗೆ ರಣರಂಗಕ್ಕೆ ಒದಗುವ ಹೋರಾಟ ಅಸಮಸಾಸಿ ಕಲಿಸಿದ ಭೀಮಾರ್ಜುನರೊಡನೆ. ಹಾಗಾಗಿ ಯುದ್ಧದಲ್ಲಿ ವಿಜಯವನ್ನು ಸಂಪಾದಿಸಲು ತೋಳ್ಗಳ ಒಂದೇ ಸಾಲದು, ಆತ್ಮಬಲವೂ ಬೇಕು. ಹಾಗಾಗಿ ತಾಯಿಯಂತ ಹೊರಗೆ ನೋಡುತ್ತೇನೆ.
ಗೂಡ ಮಾತಾಡಿ ಒಡನೆ ಕರ್ಣನಾರಾಣಿ ಕಡುದು ಗೂಡ ಮಾತಾಡಿ ಕಡುದು ಗೂಡ ಮಾತಾಡಿ ನುಡಿದಳು ತನ್ನಯ ಮನದಿ ನುಡಿದಳು ತನ್ನಯ ಮನದಿ ಒಡೆಯ ಕೌರವಗಾಗಿ ಒಡಲಿವನಲ್ಲ ಒಡೆಯ ಕೌರವಗಾಗಿ ಒಡಲಿವನಲ್ಲ ತಡೆಯಲಿನ್ನೆಂದು ತಾನೆನ್ನುತ್ತಾ ತಡೆಯಲಿನ್ನೆಂದು ತಾನೆನ್ನುತ್ತಾ ಒಡನೆ ಕರ್ಣನಾರಾಣಿ ಕಡುದು ಗೂಡ ಮಾತಾಡಿ ನುಡಿದಳು ತನ್ನಯ ಮನದಿ ಓದಿಸಿಕೊಂಡಿದ್ದೇನಮ್ಮ ಎದ್ದೇಳು ಕಂದ ಕಂದ ಬಾರೆಲೋ ನಿನ್ನ ಎಂದಿನಂದವಿದೆನೋ ಕಂದ ಬಾರೆಲೋ ನಿನ್ನ ಎಂದಿನಂದವಿದೆನೋ ಎಂದಿನಂದವಿದೆನೋ ಹೊಂದರ ನಡರುತ್ತ ಮುಂದೆಲ್ಲಿ ಪಯಣ ಹೊಂದರ ನಡರುತ್ತ ಮುಂದೆಲ್ಲಿ ಪಯಣ ಮಂದಹಾಸವು ಮೊಗದಿಂದ ಮಾಸಿಗುತ್ತಲ್ಲ ಮಂದಹಾಸವು ಮೊಗದಿಂದ ಮಾಸಿಗುತ್ತಲ್ಲ ಇಂದು ವೀರಾವೇಶ ಹೊರಹೊಮ್ಮುದಲ್ಲ ಇಂದು ವೀರಾವೇಶ ಹೊರಹೊಮ್ಮುದಲ್ಲ ಕಂದ ಬಾರೆಲೋ ನಿನ್ನ ಎಂದಿನಂದವಿದೆನೋ ಹೊಂದರ ನಾಡರುತ್ತ ಮುಂದಲ್ಲಿ ಪಯಣ ಕಂದ ಅಹಿಗೆ ಇದೇನು ನಿನ್ನ ಕರದಲ್ಲಿ ಧನುರ್ಬಾಣ ಹಿಂದೆ ಬೆನ್ನಿನಲ್ಲಿ ಕೂರಲವುಗಳಿಂದ ಕೂಡಿದ ಬತ್ತಳಿಕೆ ಎದೆಗೆ ವಜ್ರ ಕವಚ ಉಟ್ಟ ಉಡುಗೆ ವೀರರಿಗೊಪ್ಪುವ ವೀರಗಾಸೆ ಅಲ್ಲಿ ಹೊರಾಂಗಣದಲ್ಲಿರುವ ಹೊನ್ನೇರು ದಿವ್ಯಾಶ್ವಗಳಿಂದ ಕೂಡಿದ ಮಣಿಮಯ ರಥ ಈ ಪ್ರಯಾಣ ಪುಣ್ಯಭೂಮಿ ಕುರುಕ್ಷೇತ್ರಕ್ಕಾಗಿ ಯಾಕಾಗಿ ವೈರಿ ಮದನಕ್ಕಾಗಿ ಯಾರ ವೈರಿಗಳು ಕಂದ ಉಪ್ಪನ್ನು ಕೊಟ್ಟದರೆ ಕೌರವೇಶ್ವರನ ಆ ಜನ್ಮ ವೈರಿಗಳು ಆ ಪಾಂಡವರು ಓಹೋ ಈ ಕಾರ್ಯಕ್ಕೆ ನನಗೆ ಅನುಮತಿಯನ್ನು ನೀಡಿದವರು ಯಾರು
ಸೇವೆಯನ್ನು ಪಡೆದೇ ಬಂದಿದ್ದೆ. ಈಗ ನೀನು ಯುದ್ಧಕ್ಕೆ ಹೋಗುವ ಉದ್ದೇಶವಾದರೂ ಏನು ಮಗನೇ? ತಾಯೇ, ತಾಯಗೆ ಪೂರ್ವದಿ ರಾಯ ಗೌರವ ನಮ್ಮ ಓಂಕಾಲಿಂಗ ತಾಯೊಡೆದ ದಯದ ಭೀಮ್ ತತ್ತತಾಲಿ ಭೀಮ್ ತತ್ತತಾಲಿ ಭೀಮ್ ತತ್ತತಾಲಿ ಭೀಮ್ ತತ್ತತಾಲಿ. ತಾಯೇ ಕೇಳ್ಪೂರ್ವದಿ ರಾಯ ಗೌರವ ನಮ್ಮ ತಾಯೇ ಕೇಳ್ಪೂರ್ವದಿ ತಾಯೇ ಕೇಳ್ಪೂರ್ವದಿ ರಾಯ ಗೌರವ ನಮ್ಮ ರಾಯ ಗೌರವ ನಮ್ಮ ಕಾಯ್ದನೆಂಬುದಕ್ಕಾಗಿ ನಮ್ಮ ಕಾಯ್ದನೆಂಬುದಕ್ಕಾಗಿ ಉಪಾಯದಿ ಪಾಂಡು ಕುಮಾರ ರಾಘೋದಿಸಿ ಉಪಾಯದಿ ಪಾಂಡು ಕುಮಾರ ರಾಘೋದಿಸಿ ಖೋದಿಸಿ ಖೋದಿಸಿ ಸಾಯುವುದೊಳಿತೆಂಬೆನು ನಾನು ಸಾಯುವುದೊಳಿತೆಂಬೆನೋ. ಪಾಯದಿ ಪಾಂಡು ಕುಮಾರ ರಾಘೋದಿಸಿ ಪಾಯದಿ ಪಾಂಡು ಕುಮಾರ ರಾಘೋದಿಸಿ ಖೋದಿಸಿ ಸಾಯುವುದೊಳಿತೆಂಬೆನು ನಾನು ಸಾಯುವುದೊಳಿತೆಂಬೆನೋ. ತಾಯೇ, ಹಿರ ಜನ್ಮದಲ್ಲಿ ಉದಿಸಿದ ನಾಯಿಯಾದರೂ ಉಪ್ಪನ್ನ ಕೊಟ್ಟವರ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತದೆ. ನಿಜ ಮಗು. ಸಂದರ್ಭ ಬಂದರೆ ತನ್ನ ಪ್ರಾಣವನ್ನೇ ಬಲಿ ಕೊಡುತ್ತದೆ. ಆದರೆ ಶ್ರೇಷ್ಠವಾದ ನರಜನ್ಮದಲ್ಲಿ ಲೋಕ ಕಂಡವರು ನಾವು. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನಿಗೆ ಮರಣ ತಪ್ಪಿದ್ದಲ್ಲ. ಆದರೆ ವೀರೋಚಿತವಾದ ಮರಣ ಪುಣ್ಯವಂತರಿಗೆ ಮಾತ್ರ. ಪ್ರಚಂಡ ಪರಾಕ್ರಮಿಯಾದ ಕರ್ಣನ ಧರ್ಮಪತ್ನಿ ನೀವು. ಪುತ್ರವಾತ್ಸಲ್ಯ ದೃಷ್ಟಿ ನಿಮ್ಮನ್ನು ಮಂದಗೊಳಿಸಿದ್ದೇನಮ್ಮ. ತರಳ ಮೆಚ್ಚಿದೆ ನಿನ್ನ ವೀರವಾಣಿಗೆ ನಾನು. ತರಳ ಮೆಚ್ಚಿದೆ ನಿನ್ನ ವೀರವಾಣಿಗೆ ನಾನು, ವೀರವಾಣಿಗೆ ನಾನು. ಈಗ ದುರಗಾಗಿ ತೆರಳಿ ನೀನು, ಈಗ ದುರಗಾಗಿ ತೆರಳಿ ನೀನು. ದಿನ ಗಡ್ಗಾದಿ ದಿನ ಗಡ್ಗಾದಿ ದಿನ ಗಡ್ಗಾದಿ ದಿನ ಗಡ್ಗಾದಿ ದಿನ ಗಡ್ಗಾದಿ. ಅರಿಗಳ ಮುಂದೆ
ತರಳ ನೀನೇನ್ ಗೈವೆ ಹರಿಗಳ ಮುಂದೆ ತರಳ ನೀನೇನ್ ಗೈವೆ ತರಳ ನೀನೇನ್ ಗೈವೆ ಪೊರೆವುದೆನ್ನಲೋ ಪೇದನು ಗೈವೆ ಪೊರೆವುದೆನ್ನಲೋ ಪೇದನ ತರಳ ಮೆಚ್ಚಿದೆ ನಿನ್ನ ವೀರವನಿಗೆ ನಾನು ದುರಗಾಗಿ ತೆರಳಿ ನೀನು ದುರಗಾಗಿ ತೆರಳಿ ನೀನು ಕುಲದಲ್ಲಿ ಹೀನರು ನಾವು ಎಂದು ನಮ್ಮನ್ನು ಜಗತ್ತೇ ತೆಗಳುತ್ತಾ ಇವೆ. ಈ ನಿನ್ನ ವೀರೋಚಿತವಾದ ಮಾತುಗಳನ್ನು ಕೇಳಿದರೆ ಮನದಲ್ಲಿ ಆನಂದದ ಅಲೆಗಳೇ ಏಳುತ್ತಾ ಇವೆ. ಸಮರಾಂಗಣವೆನ್ನುವುದು ನಿನ್ನಯ್ಯನಂತಹ ಅಸಮ ಸಾಹಸಿಗಳಿಗೆ ಹೊರತು ನಿನ್ನಂತಹ ಕೆಂಪುಗುಂದದ ಕಂದರಿಗಲ್ಲ. ಯುದ್ಧಕ್ಕೆ ನಿನ್ನ ಪ್ರವೇಶವೆಂದರೆ ನವಮಾಸ ಹೊತ್ತು ಹೆತ್ತು ಸಾಕಿ ಸಲಹಿದ ಈ ಮಡಿಲಿಗೆ ಎಂದೆಂದು ಆರದ ಕೆಂಡ ಸುರಿದಂತೆ ಪರಿಣಾಮ ಕಟ್ಟಿಟ್ಟಂತೆ ಹಡೆದ ತಾಯಿಗಿಂತ ಪಡೆದ ತಂದೆ ಮೇಲು. ಈ ಸಂದರ್ಭದಲ್ಲಿ ನೀನು ತಂದೆಯ ಅನುಮತಿಯನ್ನು ಪಡೆಯದೆ ಅಮ್ಮ ಸೇನಾಧಿಪತ್ಯವನ್ನು ಆದರೆ ಪರಿಸ್ಥಿತಿಯನ್ನು ವಿವೇಚಿಸಿ ಕಾರ್ಯ ಕೈಗೊಳ್ಳುವುದು ವಿವೇಕಿಗಳ ಲಕ್ಷಣವಲ್ಲವೇನಮ್ಮ? ಆದರೆ ಮಗು, ಈಗ ಅಂತಹ ಪರಿಸ್ಥಿತಿ ಏನು ಕಂದ? ಅಮ್ಮ, ಮೊನ್ನೆ ಯುದ್ಧದಲ್ಲಿ ಸಿಂಧೂ ದೇಶದ ಅಧಿಪತಿಯಾದ ಜಯದ್ರಥನ ಕೊರಳು ತೆರೆದುರುಳಲು ಕಾರಣ ಅಭಿಮನ್ಯುವಿನ ಮರಣ. ಪುತ್ರ ವಿಯೋಗವೆಂಬ ರೊಚ್ಚು ಪಾರ್ಥನಿಂದ ಆ ಕಾರ್ಯವನ್ನು ಮಾಡಿಸಿತು. ಅಂತೆ ಎಂದು ನಾನು ಪಾರ್ಥನ ಸರಳಿಗೆ ಕೊರಳು ತೆತ್ತರೆ ಅದೇ ಪುತ್ರ ವಿಯೋಗವೆಂಬ ರೊಚ್ಚು ಮೂರು ಲೋಕದ ಗಂಡ ರಣಪ್ರಚಂಡ ಗಾಂಡೀವಿಯ ರುಂಡವನ್ನು ಧರೆಗಿರುಳುವಂತೆ ಮಾಡುತ್ತದೆ. ಅಲ್ಲಿಗೆ ಅಪ್ರತಿಮ ಬೀಜಾಣು ಕರ್ಣನೆಂಬ ತ್ರಿಭುವನದ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸುತ್ತದೆ. ನೀವು ತಡ ಮಾಡಬೇಡ, ಹರಿಸಿಕೊಳ್ಳುವಿಸಮ್ಮ. ತರಳ ನುಕ್ತಿಯ ಕೇಳಿ ಭಾಮಿನಿ ಭರದಿ ಯೋಚಿಸುತ್ತಾಗ ತರಳ ನುಕ್ತಿಯ ಕೇಳಿ ಭಾಮಿನಿ ಭರದಿ ಯೋಚಿಸುತ್ತಾಗ ತನ್ನಯ ಮತ್ತೆ ಕುವರ ಸೂತಜರಲ್ಲ ನಿಶ್ಚಯವೋ ತನ್ನಯ ಮತ್ತೆ ಕುವರ ಸೂತಜರಲ್ಲ ನಿಶ್ಚಯವೋ ವೀರರಲ್ಲದಿ ಕಾದಿ ಪೌರುಷ ತೋರಿ ವೀರರಂದದಿ ಕಾದಿ ಪೌರುಷ ತೋರಿ ಜಗಕಿ ಕುಲದ ಕೀರ್ತಿಯ ಸಾರೋ ಜಗಕಿ ಕುಲದ ಕೀರ್ತಿಯ ಸಾರು ಮಂಗಳವಪ್ಪುದೆಂದಳು ಕಂಬನಿಯ ದುಂಬಿಗಿ ಆ ಆ
ಫಲಶತ್ರದಿಂದ 66,000 ಮತ್ತೆ ಬಗೆಲದಿ ವಾಯೋ ಕುವರನ ಮತ್ತೆ ಬಗೆಲದಿ ವಾಯು ಕುವರನ ನೆತ್ತಿಗಡರಿದ ಬಿತ್ತ ಇಳುಗಲು ತಕ್ಕ ಸಮಯ ನೆತ್ತಿಗಡರಿದ ಬಿತ್ತ ಬೀಳುಗಲು ತಕ್ಕ ಸಮಯ ನನ್ನ ಲೀಲಾ ನಾಟಕಗಳಲ್ಲಿ ಒಂದು ಈಗ ನಡೆಯುತ್ತಿರುವ 18 ದಿನಗಳ ಭೀಷಣ ಭಾರತ ಯುದ್ಧ. ಇದರ ಉದ್ದೇಶ ಸ್ಥೂಲವಾಗಿ ಹೇಳುವುದಾದರೆ ಧರ್ಮಸ್ಥಾಪನೆ. ಈ ಧರ್ಮಸ್ಥಾಪನೆ ಮಹಾಕಾರ್ಯಕ್ಕೆ ಪೋಷಕವಾಗಿ ನಡೆಯಬೇಕಾಗಿದೆ. ಇತರ ಹಲವು ಕಾರ್ಯಗಳು ದುಷ್ಟ ಪ್ರವೃತ್ತಿಗಳು ನಾಶವಾಗಿ ಭೂಭಾರ ಕುಗ್ಗಬೇಕು. ಸುಜನರ ಕಾರ್ಯ ಯಶಸ್ವಿಯಾಗಿ ಅಂತಿಮ ವಿಜಯ ನೀತಿಯಾಗಬೇಕು. ನಾನು ಮಾಡುವ ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲಿದೆ ದೈವದ ಕೈವಾಡ. ನನ್ನ ಸೂತ್ರದಲ್ಲಾಗೂ ಈ ಚೈತನ್ಯ ಚರಾಚರಗಳಲ್ಲೂ ಎನ್ನುವ ತತ್ವವನ್ನು ಮರೆತು ಮತಾಂತರ ಗರ್ವಪಹರಣವಾಗಬೇಕು. ಈ ಉದ್ದೇಶ ಸಾಧನೆಗಾಗಿ 17 ದಿನಗಳಲ್ಲಿ ನಡೆದಿವೆ ಹಲವು ರೋಮಾಂಚಕಾರಿ ಬೀಭತ್ಸ ಘಟನೆಗಳು. ಇನ್ನುಳಿದಿರುವುದು ಒಂದೇ ದಿನ. ಆಗಬೇಕಾದ ಕಾರ್ಯಗಳು ಬಹಳಷ್ಟಿವೆ. ದುಶ್ಯಾಸನನ ರಕ್ತದ ಕುಳಿಯಾಡಿದ ಭೀಮಸೇನ ತಾನಾಗಿ ಮೆರೆಯುತ್ತಿದ್ದಾನೆ. 99 ಮಂದಿ ಕೌರವರ ನಾಶಕ್ಕೆ ತನ್ನ ತೋಳತೀಟ ಎಂದು ಕಾರಣ. ಪಾಂಡವರ ವಿಜಯದ ಮೂಲವೇ ತಾನು ಎನ್ನುವ ಅಹಂಭಾವ ಅವನ ನೆತ್ತಿಗಡರಿದೆ. ತಾನು ಮಾಡುವ ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲಿ ದೈವದ ಕೈವಾಡ ಇದೆ ಎಂದುಕೊಳ್ಳುವ ವಿವೇಚನಾ ಶಕ್ತಿ, ಗರ್ವದ ಪೊರೆ ಸೋಂಕಿದೆ ಆತನ ಕಣ್ಣುಗಳಿಗೆ. ಇದಕ್ಕೆ ಶಸ್ತ್ರಚಿಕಿತ್ಸೆ ಆಗಬೇಕು. ಆದರೆ ಶಸ್ತ್ರ ಅತ್ತ ಕೌರವ ಪಾಳಯದಿಂದ ಸಿಡಿಲು ಮನೆಯಂತೆ ಗುಡುಗುಡಿಸುತ್ತಾ ಬರುತ್ತಿದ್ದಾನೆ. ಕರ್ಣಪುತ್ರ ಋಷಸೇನ ಭೀಮನ ಗರ್ಭೋಪಹರಣ, ಋಷಸೇನನ ಶೌರ್ಯ ಪ್ರದರ್ಶನ ಎರಡೂ ಆಮೇಲೆ ಆದಂತಾಯ್ತು. ಅದಕ್ಕಾಗಿ ಭೀಮಸೇನ ವಂದಿಸಿಕೊಂಡಿದ್ದೇನೆ. ಭೀಮಸೇನ ಲಾಲಿಸು ಲಾಲಿಸು ವಾಯೋ ಕುಮಾರ ಲಾಲಿಸು ವಾಯೋ ಕುಮಾರ ಲಾಲಿಸು 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 ವಾಯೋ ಕುಮಾರ ನಾನು ಬೇಡುವ ನುಡಿಗಳ ಬೇರ ನಾನು ಬೇಡುವ
ವೇಳೆಗಳೆಯದೀಗ ಹೋಗುತ್ತ 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 ಅರ್ಕಜ ಬಾಲನ ಕೈ ಸೇರೆ ಹಿಡಿದು ಬೇಗ ಅರ್ಕಜ ಬಾಲನ ಕೈ ಸೇರೆ ಹಿಡಿದು ಬೇಗ ಲಾಲಿಸುವಾಯೋ ಕುಮಾರ ನಾನು ಹೇಳುವ ನುಡಿಗಳ ವೀರ ನಾನು ಹೇಳುವ ನುಡಿಗಳ ವೀರ ಭೀಮಸೇನ ಕೃಷ್ಣ ದುಶ್ಯಾಸನನ ವಧೆಯಾಗಬೇಕೆನ್ನುವ ನಿನ್ನ ಶಪಥ ನೆರವೇರಿತಲ್ಲ ನೆರವೇರಿಸಲಾಗದ ಶಪಥ ತೊಡುತ್ತಾನೋ ಈ ಭೀಮಸೇನ ತನುವಿನ ಆಯಾಸವನ್ನು ಪರಿಹರಿಸಿಕೊಂಡೆಯಲ್ಲ ಏನಂತಹ ಆಯಾಸ ಯುದ್ಧವೇ ಆದದ್ದಿಲ್ಲ ಅಸಮಸಾಚಿಗಳಿಗೆ ಯಾವಾಗಲೂ ಹಾಗೆ ಎಂಥ ಮಾತ್ಕರ್ಯವಾದರು ತೃಣಕ್ಕೆ ಸಮಾನ ಇರಲಿ ಮುಂದಿನ ಯುದ್ಧಕ್ಕೆ ಸಿದ್ಧನಾದೆಯಾ ನಾನು ಸಿದ್ಧನಾದರು ಯುದ್ಧ ಮಾಡುವವರು ಬೇಕಲ್ಲ ನೋಡು ನೋಡು ಆ ಕಡೆಯಲ್ಲಿ ಕೋಲ್ಮೆಂಚಿನಂತೆ ಪ್ರಭೆ ಬೀರುತ್ತಾ ಬರುತ್ತಿದ್ದಾನೆ ಓರ್ವ ಬಾಲಕ ಯಾರಾತ ಕರ್ಣಪುತ್ರ ಋಷಸೇನ ಏನು ಬಾಲಕ ಋಷಸೇನನೇ ಅದಕ್ಕೆ ನನ್ನಿಂದೇನಾಗಬೇಕು ಹೋಗಿ ಅವನನ್ನು ತಾಗಬೇಕು ಯಾರು ಯಾರು ಕೇಸುಗನ ಕಾರ್ಯವಿದಕ್ಕೆ ಕೇಸುಗನ ಕಾರ್ಯವಿದಕ್ಕೆ ಪರಿಹಾರ್ಯ ಮಾಡುದಿಗೆ ನೀ ನೋಡುದಿಗೆಯೋ ಪರಿಹಾರ್ಯ ಮಾಡುದಿಗೆ ನೀ ನೋಡುದಿಗೆಯೋ ಕೃಷ್ಣ ನಾನ್ ಯಾರು ನನ್ನ ಪರಿಯೇನು ಎನ್ನುವುದನ್ನು ಗ್ರಹಿಸದೆ ನನಗೆ ಆಣತೆಯನ್ನು ಇಟ್ಟಿರುವೆ ಆ ಭಾವ ಕೊಪ್ಪಚ್ಚೆಯೊಂದನ್ನು ನಾಶ ಮಾಡಲು ಬ್ರಹ್ಮಾಸ್ತ್ರವೇ ಮುಳ್ಳೊಂದನ್ನು ಕೀಳಲು ಕೊಡಲೇಬೇಕು ಬೇಡ ಎಕ್ಕಷ್ಟಿರ್ಪಾಲುಕು ನೀಡದೆ ಹೋರಾಡಲು ಶತಜಗತ್ರಾಣಿಯಾದ ಈ ಭೀಮಸೇನ ಬೇಕು ಪರಿಹಾಸ್ಯವಲ್ಲವ ಇದು ಭೀಮ ಈ ಕಾರ್ಯಕ್ಕೆ ನಿನ್ನೆ ಆಯ್ಕೆ ಮಾಡಿ ಹೇಗೆ ಬಲ್ಲೆಯಾ ಯಾಕೆ ಕೇಳು ಕೇಳುವ ಯೋಜನೀನು ಶಿಶುವಿಗನು ರವಿಸೋನು ಜತಾ ಶಿಶುವಿಗನು ವೇಳೆಯ ಕಳೆಯದೆ ಕೊಳುಗೊಳದೊಳಲ ವೇಳೆಯ ಕಳೆಯದೆ ಕೊಳುಗೊಳದೊಳಲ ಪಾಲನ ಕೈದರೆ ಪಿಡಿಯುತ್ತ ಕರೆದ
ವೈರ್ಯ ಪಾಳಯದನಾದರೂ ಕೊಂದು ಕಳೆಯಬಹುದಾದವನಲ್ಲ ಆತ. ಮತ್ತೆ ಈಗ ತಾನೇ ದಳ ತೆರೆದು ಹೊರಬರುತ್ತಿರುವ ಮೊಗ್ಗಾತ ಗಿಡವಾಗಿ ಮರವಾಗಿ ಹೂ ಬಿಟ್ಟು ಕಾಯಾಗಿ ನಾಲ್ವರಿಗೆ ನೆಮ್ಮದಿಯನ್ನುಂಟು ಮಾಡಬೇಕಾದರೆ ಬಹಳಷ್ಟು ಕಾಲ ಬದುಕಬೇಕು. ನಾವು ಅದನ್ನು ಚಿಗುರಿನಲ್ಲಿ ಚೂಟಿದರೆ ನಮ್ಮ ಅಭಿಮಾನ್ಯ ನಾಶವಾಗುವಾಗ ಎಲ್ಲಿ ಅಡೆಯಿತು ಈ ತತ್ವ? ಅದಕ್ಕೆ ಹೇಳುವುದು, ಕೌರವರು ದುಷ್ಟರು, ಅವರ ಪಾಪದ ಫಲವನ್ನು ಅವರೇ ಅನುಭವಿಸುತ್ತಾರೆ. ಆದರೆ ನೀವು ಸನ್ಮಾರ್ಗ ಪ್ರವೃತ್ತರು, ಅಂತ ಹಸುಳೆಗಳ ಕೊಗ್ಗೋಲೆ ನಿಮ್ಮಿಂದಾಗಬಾರದು. ಇರಲಿ, ಈಗ ನನ್ನಿಂದೇನಾಗಬೇಕು? ವೈರ್ಯ ಕೈ ಸೆರೆ ಹಿಡಿದು ತರಬೇಕು. ವೈರ್ಯ ಕೈ ಸೆರೆ ಹಿಡಿಯುವುದು ನಾಶ ಮಾಡುವುದಕ್ಕಿಂತಲೋ ಎಷ್ಟೋ ಕಷ್ಟಕರ. ಓಹೋ, ಹಾಗಾಗಿ ಈ ಕಾರ್ಯಕ್ಕೆ ನನ್ನನ್ನು ಆಯ್ಕೆ ಮಾಡಿದೀಯಾ? ಹೌದು, ಆದರೆ ಘಾಸಿ ಮಾಡಬೇಡ, ಕಾರ್ಯ ಸಾಧಿಸಿಕೊಂಡು ಬರುವೆ ಅಲ್ಲ. ಬಿಡು, ನಿನ್ನ ಮನಸ್ಸಿದ್ದಂತೆ ಕಾರ್ಯ ಸಾಗುತ್ತದೆ. ತಾತ, ಹೋಗಿ ಬಾ. ಸಹಜಾತ ದುಶ್ಯಾಸನನ್ನು ಕೊಂದಿದ್ದೇನೆ ಎಂಬ ಅಹಂಕಾರವನ್ನು ಸಾಕು ಮಾಡು. ಯಾಕೆ? ಈಗ ನೀನು ಎದುರಾಗಿ ಬಂದ ಕರ್ಣಕುಮಾರ ರೋಷಸೇನ. ಗೆಲುವು ಕರ್ಣಕುಮಾರ. ಅದಕ್ಕೆ ನನ್ನಿಂದೇನಾಗಬೇಕು? ನೀನಿನ್ನೂ ಸಣ್ಣವ, ಅಲಕನಾದ ನೀನು ಯುದ್ಧರಂಗಕ್ಕಲ್ಲ, ಚೀನಿ ಕಾಲು ಚಂಡಮುಗಿಗಳನ್ನು ಆಡುವ ವಯಸ್ಸು ನಿನ್ನದು. ಯುದ್ಧರಂಗ ನಿನಗೆ ತಕ್ಕುವುದಲ್ಲ. ನಡೆ 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 ಮನೆಗೆ. ಇಲ್ಲ ಭೀಮ, ಏನು ಈ ದಿನ ಭಿನ್ನಾಡಿದ ಮಾತುಗಳ ಈ ನಿನ್ನ ಭಿನ್ನಾಡಿದ ಮಾತುಗಳಿಗೆ ಮರುಳಾಗಿ ಹಿಂತಿರುಗುವನು ನಾನಲ್ಲ. ಮಾಡುವ ದುರದಲ್ಲಿ ನನ್ನನ್ನು ಧರೆಗೆ ಉಳಿಸದಿದ್ದರೆ ತಾಯಿ ಸೋಮಪ್ರಭಾ ದೇವಿಯವರ ಮಗ ನಾನಲ್ಲೆಂದುತ್ತೀನಿ. ಸಾಮರ್ಥ್ಯವಿದ್ದರೆ ಅನುಗಾಗು. ಇದೇನಾಗು?
ಶಸ್ತ್ರದ ಘಾತದಲ್ಲಿ ಹೊರಗಿರಲು ಶ್ವೇತ ವಾಹನನೊಡನೆ ನುಡಿದನು ಮಾತುಳಧ್ವಂಸಿ. ಶ್ವೇತ ವಾಹನನೊಡನೆ ನುಡಿದನು ಮಾತುಳಧ್ವಂಸಿ. ನಿರ್ವಿಘ್ನವಾಗಿ ಕಾರ್ಯ ಸಾಗಿದೆ. ಭೀಮನ ಅಹಂಕಾರ ಅಡಗಿದೆ. ಇನ್ನುಳಿದಿರುವುದು ಕೊನೆಯ ದೃಶ್ಯ. ಅದಕ್ಕಾಗಿ ಪಾರ್ಥ ದೇವಾ ವಂದಿಸಿಕೊಂಡಿದ್ದೇನೆ. ಪಾರ್ಥ ಎದ್ದೇಳು, ಅನಾಹುತವಾಯ್ತಲ್ಲ. ಏನು ಭಾವ? ಘಾತವಾದನು ಭೀಮನೆಂದು ಘಾತವಾದನು ಭೀಮನೆಂದು ವಿಘಾತವಾಯಿತು ವಿಘಾತವಾಯಿತು. ನಾನೀ ರೀತಿಯಿಂದಲೇ ಬಂದು ಕೆಟ್ಟೆ, ನಾನೀ ರೀತಿಯಿಂದಲೇ ಬಂದು ಕೆಟ್ಟೆ ನಿರರ್ಥ ನಿಮಗಾಗಿ. ನಿಮ್ಮನ್ನೆಲ್ಲ ನಂಬಿ ಕೆಟ್ಟೆನಲ್ಲ ನಾನು. ಏಕೆ ಭಾವ? ಪಾಂಡವರು ಬೆವರು ಬಿದ್ದಲ್ಲಿ ಕೃಷ್ಣನ ರಕ್ತ ಬಿದ್ದಿತು. ಮಮ ಪ್ರಾಣ ಈ ಪಾಂಡವಾಹ ಎಂಬೆಲ್ಲ ಬಿರುದುಗಳು ನನಗಿದ್ದವಲ್ಲ. ಏನಾಯ್ತದಕ್ಕೆ? ಅವುಗಳಿಗೆ ಚ್ಯುತಿ ಬರುವ ಕಾಲ ಬಂತಲ್ಲ. ಯಾಕೆ? ಘಾಸಿಗೊಂಡನಲ್ಲ ಭೀಮಸೇನ. ಎಲ್ಲಿ? ಇಲ್ಲೇ ಕುರುಭೂಮಿಯಲ್ಲಿ. ಯಾವಾಗ? ಈಗ ಅನತಿ ಕಾಲದಲ್ಲಿ. ಯಾರಿಂದ? ಕರ್ಣಪುತ್ರ ಋಷಸೇನನಿಂದ. ಇಷ್ಟರ ಬಲಮಯ ಕೊಟ್ಟವರು ಯಾರು? ಇಷ್ಟರ ಬಲಮಯ ಕೊಟ್ಟವರಾರು ಮುರಹರನಲ್ಲ ತಟ್ಟನೆ ಹಾರಿದ ಕೇವಲ ಒಬ್ಬ ಬಾಲಕನಿಂದ ಭೀಮ ಘಾಸಿಗೊಳ್ಳುವುದು ಹೀಗಾಗಬೇಕಿತ್ತಲ್ಲವೋ ನಿನಗೆ? ಯಾಕೆ ಹೀಗಾಗುವುದು ಅಸಂಭವವೋ? ಭೀಮನಂತಹ ಪರಾಕ್ರಮಿಯನ್ನು ಗಾರು ಬಿಡಿಸುವ ಶಕ್ತಿಯನ್ನು ಆ ಹುಡುಗನ ತೋಳಿನಲ್ಲಿ ತುಂಬಿದವರು ಯಾರು ಎಂದು ಕೇಳುತ್ತೇನೆ. ಅದೇನು ಸುಭದ್ರೆಯ ಗರ್ಭದಲ್ಲಿ ಜನಿಸಿದರೆ ಮಾತ್ರ ಯೋಗವೋ? ಕುಲಹೀನನಲ್ಲವೋ ಆತ? ಪಂಥ ಪರಾಕ್ರಮ ಶೌರ್ಯಗಳಲ್ಲೂ ಸತ್ಕುಲ ಪ್ರಸೂತರಿ ಮಾತ್ರ ಮೀಸಲು. ಹಾಗಾದರೆ ಕಮಲ ಅರಳುವುದಿಲ್ಲವೋ? ಹಾಗಾದರೆ ಸಶಕ್ತನೋ ಆತ? ಸಂಶಯ ಉಂಟೋ ನಿನಗೆ? ಅದನ್ನೀಗಲೇ ಪರೀಕ್ಷಿಸಬೇಕು. ಹಾರ್ಸುರಥ ಸತ್ಯ. ಇವನ ಮೊಗಲಿನ ಹೊರಹೊಮ್ಮುತ್ತಿರುವ ಪೌರುಷ ಗಾಂಭೀರ್ಯಗಳನ್ನು ನೋಡಿದರೆ ಸತ್ಕುಲ ಪ್ರಸೂತ ನೀತ ವೀರ ಪುಂಗವನ ಸುಕುಮಾರ ನೀತಿ ಎಂದು ನನ್ನ ಅಂತರಾತ್ಮ ಹೇಳುತ್ತದೆ. ಕರ್ಣ ಧನ್ಯ. ಹಾಗಾಗಿ ಒಮ್ಮೆಲೆ ಕೈ ತೊಡಕುವುದು ತರವಲ್ಲ. ಕರೆದು ಮಾತನಾಡುತ್ತೇನಂತೆ. ಓ ಕರ್ಣಜಾತ, ಕರ್ಣಜಾತ ಕೇಳೋ ಮಾತ. ಕರ್ಣಜಾತ ಕೇಳೋ ಮಾತ.
ಮನ್ನಿಸಿ ಬಿಟ್ಟರೆ ಇಂದ ಕರ್ಮ ಬಂತೆನೋ. ಕರ್ಣ ಜಾತ ಕೇಳೋ ಮಾತಾ ಸಣ್ಣವ ಎಂಬುದಕ್ಕಾಗಿ ಮನ್ನಿಸಿ ಬಿಟ್ಟರೆ ಎಂದ ಗರ್ವ ಬಂದೆನೋ. ಮನ್ನಿಸಿ ಬಿಟ್ಟರೆ ಎಂದ ಗರ್ವ ಬಂದೆನೋ. ಓ ಕರ್ಣ ಜಾತ, ನನ್ನ ಕಡುವಾಗಿ ಕಣ್ಣನ ಉದರದಲ್ಲಿ ಜನಿಸಿದವನು ನೀನಾಗಿದ್ದರು ನಿನ್ನೊಡನೆ ಮೇಲು ಮಾತನಾಡಬೇಕಿಸುತ್ತದೆ ನನಗೆ. ಯಾಕೆ? ಇದು ರಣರಂಗ. ಸಹಸ್ರ ಪಂಥದಿಂದ ಸ್ಫೂರ್ತಿಗೊಂಡ ಸಮಬಲಗೆ ಎನಿಸಿದ ಗಂಡುಗಲಿಗಳ ಶೌರ್ಯ ಪ್ರದರ್ಶನಕ್ಕೆ ಇದು ರಂಗಸ್ಥಳ. ಆದರೆ ನಿನ್ನಂತಹ ಮೀಸೆ ಮೂಡದ ಮಕ್ಕಳ ಬಾಲಚೇಷ್ಟೆಗಿದು ಸ್ಥಳವಲ್ಲ. ಹಾಗಾಗಿ ನೀನಂತಹ ಕಿಡಿನುಡಿಗಳನ್ನಾಡಿದರು, ಅಕೃತ್ಯ ವಿಸಿದರು, ಶಸ್ತ್ರ ಪ್ರಯೋಗದಂತ ನಿಷ್ಠುರಕಾರಕ್ಕೆ ನನ್ನ ಮನ ಬೆಳೆಸಲು ತಿಳಿದೆಯಾ? ಅದಕ್ಕಾಗಿ ನಿನ್ನೊಡನೆ ಯುದ್ಧ ಮಾಡಲು ನನ್ನ ಮನ ಒಪ್ಪುತ್ತಿಲ್ಲ. ಬಂದ ದಾರಿ ಹಿಡಿದ ಹಿಂದಕ್ಕೆ ನಡೆ. ಸಣ್ಣವ ಸಣ್ಣವ ನಾನು ಹೌದು, ಸಣ್ಣವ. ಪ್ರವೀಣನೆಂಬುದು ಲೋಕಾರೂಢಿಯ ಮಾತು. ಏನಾಯ್ತದಕ್ಕೆ? ಅವುಗಳಿಗೆ ಮಿಥ್ಯೆ ಅನ್ನುವ ಕಾಲ ಬಂತಲ್ಲ. ಯಾಕೆ? ಇಷ್ಟಾರ್ಥದಂತೆ ಈ ಯುದ್ಧ ಇನ್ನು ಚೆನ್ನಾಗಿ ಆಗಬೇಕಂದ್ರೆ ಇವರು ಯೋಧರೆಲ್ಲ ಮನೆಗೆ ಹೋಗಬೇಕು. ಹೋಗಿ ತಂದೆ ಅಜ್ಜಂದಿರನ್ನು ಕಳುಹಬೇಕು. ಯಾಕೆ ಈ ಮಾತು? ಅವರಿಗೆ ಪ್ರಾಯ ಹೆಚ್ಚಾಗಿದೆ. ಇಲ್ಲಿರೋರಿಗಿಂತ ಚೆನ್ನಾಗಿ ಯುದ್ಧ ಮಾಡಬಲ್ಲರು. ಅರ್ಥವಿಲ್ಲದ ಮಾತನಾಡುತ್ತಿದ್ದೆ. ಯುದ್ಧ ಮಾಡುವುದು ಶಸ್ತ್ರದಿಂದಲೋ ಅಥವಾ ಪ್ರಾಯದಿಂದಲೋ? ಇದೋ ಪರೀಕ್ಷಾರ್ಥವಾಗಿ ಶರವನ್ನು ಬಿಡುತ್ತೇನೆ, ಸೇರಿಸಿಕೊ. ಇದೋ ಮೇಘಾಸ್ತ್ರ, ಇದೋ ಮಲ್ಲಿಕಾಸ್ತ್ರ, ಇದೋ ಮೂಷಿಕಾಸ್ತ್ರ, ಇದೋ ಸರ್ಪಾಸ್ತ್ರ, ಇದೋ ಗರುಡಾಸ್ತ್ರ. ದೇವಾ, ಹರಿಯ ಪರಿಗೆ ಸಣ್ಣ ಕೋವರನ ತೈಕೋ ತಾಂ ತಾಂ ತರಗಡ ದೇವ. ಹರಿಯ ಪರಿಗೆ ಸಣ್ಣ ಕೋವರನ ಪೋಲ್ಬಾಸೋ ಬಡವರನ ತಾಟ ಈತನೋತನ. ಸರಿ ಸಮಾನ ಈತ ದೂರದಿ ಗುರು ನದಿ ಜರುಗಳ ಸರಿ ಸಮಾನ ಈತ. ಎನ್ನ ಸರಕು ಮಾಡಲ್ ಇವನ ಬಗೆಯ ಅರಿವೆ ಏನು ತನವನೊಳೆಂದ. ಎನ್ನ ಸರಕು ಮಾಡಲ್ ಇವನ ಬಗೆಯ ಅರಿವೆ ಏನು ತನವನೊಳೆಂದ. ತದಿನೋ 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 ತದಿನೋ. ಹರಿಯ ಬರಿಗೆ ಕುವರನ ದೇವಾ, ಬಾ ಹೀಗೆ. ಎಲ್ಲಿಗೆ? ಅದೋ ಅಲ್ಲಿ ನೋಡು. ಯಾರು? ಏನಾಯ್ತು? ಅಯ್ಯೋ, ಆ ಹುಡುಗನನ್ನು ನೋಡು ದೇವಾ. ನೋಡಿಯೇ ನಿನ್ನನ್ನು ಕರೆದದ್ದಲ್ಲವೋ? ಹಾಗಲ್ಲ, ಅವನಲ್ಲಿರುವ ಯೋಗ್ಯತೆಯನ್ನು ನೋಡಿದೆಯಾ? ಏನಂತ ಯೋಗ್ಯತೆ? ನೋಡು ನೋಡು, ಆ ಶರಸಂಧಾನದಲ್ಲಿರುವ ಚಮತ್ಕಾರ ನನ್ನ ಕೋಲಗುರು ದ್ರೋಣಾಚಾರ್ಯರದ್ದು. ಇನ್ನು ಆ ರಥದಲ್ಲಿ ನಿಂತ ಟಿವಿ ಗಾಂಭೀರ್ಯ ಪಿತಾಮಹ ಭೀಷ್ಮರದ್ದು. ಇನ್ನು ಆ
ಕೆನ್ನೆಗಳಿರುವ ಕೆಂಪು, ನೋಟದಲ್ಲಿರುವ ಸೊಂಪು, ಬಿಲ್ಲೆದೆಯ ಜೇಂಕಾರ, ಮಾತಿನ ಟೇಂಕಾರ, ಇವುಗಳೆಲ್ಲ ಮೊನ್ನೆ ತಾನೇ ಗತಿಸಿ ಹೋದ ನನ್ನ ಕೊರಳ ಬಳ್ಳಿ ಪ್ರೇಮ ಕುಡಿರಿ ಅಭಿಮನ್ಯುವಿನದು. ಅಯ್ಯೋ, ಆ ವಿಚಾರವನ್ನು ಮಾತ್ರ ನಡೆಸಬೇಡ. ನನಗೇ ಸಂಕಟ ತಡೆದುಕೊಳ್ಳಲಾಗುವುದಿಲ್ಲ. ಹಾಗಾದರೆ ಇವನೊಡನೆ ಯುದ್ಧ ಮಾಡಲು ನನ್ನವನ ಒಪ್ಪುತ್ತಿಲ್ಲ ದೇವಾ. ಆದರೆ ಪೌರುಷವಾಡಿದೆಲ್ಲ ಮೊದಲು ಕಣ್ಣತನೆಯನ್ನು ಕೊಲ್ಲುತ್ತೇನೆಂದು, ಆ ಮಾತಿಗೇನು ಬೆಲೆ? ಹಾಗಾಗಿ ಮಿತ ಭಾಷೆಯಲ್ಲಿ ಹಿತನುಡಿಯನ್ನು ಆಡುತ್ತೇನೆ. ಕೇಳದಿದ್ದರೆ ಉಂಟಲ್ಲ ಕೈಯಲ್ಲಿ ಗಾಂಡೀವ. ಹಾಗೇ ಆಗಲಿ. ಓ ವೃಷಸೇನಾ, ಏನು? ಹಾ ಹಾ, ಸಾಕು 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 ನಿನ್ನ ಸಾಗಸ, ಸಾಕು ಸಾಕು ನಿನ್ನ ಸಾಗಸ, ತರಳರಿಗೆ ವಿವೇಕವಲ್ಲ ವಿನಿದು ಪೌರುಷ, ತರಳರಿಗೆ ವಿವೇಕವಲ್ಲ ವಿನಿದು ಪೌರುಷ. ದೈತ್ಯದಿನ ಸಾಕು ಸಾಕು ನಿನ್ನ ಸಾಗಸ. ಓ ಬಾಲಕ, ಸಾಕು ಸಾಕು. ಏನು? ಪರೀಕ್ಷಾರ್ಥವಾಗಿ ಬಿಟ್ಟ ಶರಸಹಿಯೇ ಸಾಕಾಯ್ತೋ? ಹಾಗಲ್ಲ, ನಾನು ನಿನ್ನಂತ ಮಗನೊಬ್ಬನನ್ನು ತೊಡೆಯ ಮೇಲೆ ಆಡಿಸಿರುವೆ. ಎಳೆ ತುಟಿಗಳಿಂದ ಹೊರಸೂಸಿದ್ದ ಜೊಲ್ಲಿನ ಸೊಬೆಯಿಂದ ಪುಳಕಿತನಾಗಿರುವೆ. ತದನ ನುಡಿಯ ಮಾಧುರ್ಯದಲ್ಲಿ ತನ್ಮಯನಾಗಿರುವೆ. ನೆತ್ತಿಯನ್ನಾಗ್ರಾಣಿಸಿ ಸಂತೃಪ್ತಿಯ ಉಸಿರನ್ನು ಬಿಟ್ಟಿರುವೆ. ಎಳೆದೋಳುಗಳ ಅನಿರ್ವಚನೀಯ ಸುಖವನ್ನು ಸವಿದಿರುವೆ. ಹಾಗಾಗಿ ಈ ಯುದ್ಧ ಸಾಕು ಎನಿಸುತ್ತದೆ. ಈ ನಿನ್ನ ಕೋಮಲ ಕಾಯವನ್ನು ಕತ್ತರಿಸುವಂತ ಕಟುಕ ಮನೋವೃತ್ತಿ ನನಗೆ ಬಾರದಾಗಿದೆ. ಮಗು, ಅವಿವೇಕಿಯಂತೆ ಹುಮ್ಮತನ ತೋರಬೇಡ. ಈ ಪೌರುಷ ನಿನಗೆ ತಕ್ಕುವುದಲ್ಲ. ಹೋಗಿ ನಿನ್ನ ತಂದೆಯನ್ನು ಕಳುಹಿಸು. ಜಾಣತನದ ಜಾಣತನದ ಮಾತು, ಜಾಣ. ಸೌಭದ್ರ ದ್ರೌಪದಿಯರ ಗಗನ ಗಡನದಲ್ಲಿ ತೋರಿಸು. ಇಲ್ಲಿ ಆಗಬೇಕಾದದ್ದು ಇದು. ಇದು ಆಗದಿದ್ದರೆ ಶಸ್ತ್ರ ಕೆಳಗಿಟ್ಟು, ಬಾಯಿಗೆ ಬೆರಳಿಟ್ಟು, ತಲೆಬಾಗಿಲು ನಾರ್ಯರನ್ನು ಕರೆಸುತ್ತಾನೆ ಸೀರೆ ಉಡಿಸಲಿಕ್ಕೆ. ಮುಚ್ಚು ಬಾಯ್. ಇಟ್ಟು ಬಂದ ಯಾರೋಡನೆ, ಇಟ್ಟು ಬಂದ ಯಾರೋಡನೆ, ದೊಡ್ಡ ನೀರಾಗೆ ನೊಂದ, ದೊಡ್ಡ ನೀರಾಗೆ ನೊಂದ, ದೊಡ್ಡ ಬಾಳ ಮನೋಜದ ಚಿತ್ತನ ಬಂದು. ಬಾಲಕನೆಂದು ಕೈ ತಡೆದರೆ ಕೇಳುವವನಲ್ಲ ನೀನು. ಬಿಸಿ ತಾಗದೆ ಬೆಣ್ಣೆ ಕರ್ಗದು. ಏ ಪೋರ, ದೈತ ದೈತ ದೈತ. ದೇವಾ, ಎಂತಹ ಅನಾಹುತವನ್ನು ಮಾಡಿಸಿಬಿಟ್ಟೆ ನನ್ನಿಂದ. ಅರ್ಜುನ, ದುಃಖಿಸಬೇಡ. ನೋಡಿದನು ಪಾರ್ಥ ರವಿ ಜಗುತ ಶಶಿಪತಿಯ ಮೋಡಿಯಲಿ ಮೆರವ ವಿಭ್ರಮಕ್ಕೆ. ನೋಡಿದನು ಪಾರ್ಥ ರವಿ ಜಸುತ ಶಶಿಪತಿಯ ಜೋಡಿಯಲಿ ಮೆರವ ವಿಭ್ರಮಕ್ಕೆ ಬೆರಗಾಗಿ ಕೊಂಡಾಡಿದನು ಶ್ರೀಹರಿಯು ಸೂತ್ರಧಾರಕನಾಗಿ ಆಡಿಸುವ ಜಗವನೆಂದು. ಕೊಂಡಾಡಿದನು ಶ್ರೀಹರಿಯು ಸೂತ್ರಧಾರಕನಾಗಿ ಆಡಿಸುವ ಜಗವನೆಂದು.
ಮಗ ಅಭಿಮನ್ಯು ಋಷ್ಯಸೇನ ರಾರಾಜಿಸುತ್ತಾ ಇದ್ದಾರೆ. ನೋಡು ನೋಡು. ಧನ್ಯನಾದೆ. ಲೋಕಕ್ಕೆ ಮಂಗಳವಾಗಲಿ. ಬಾಯಿ ಸೇವಕನೆಲ್ಲವೋ ನಾನು ಸೇವಕನೆಲ್ಲವೋ ನಾನು ನಿನ್ನಯ ಪಾದ ಸೇವೆ ನೀಡಲವೋ ನೀನು ನಿನ್ನಯ ಪಾದ ಸೇವೆ ನೀಡಲವೋ ನೀನು ಸೇವಕನೆಲೋ ನಾನು ಸೇವೆ ನೀಡಲೋ ನೀನು ಸೇವಕನೆಲೋ ನಾನು ಸೇವೆ ನೀಡಲೋ ನೀನು ಕೋವದೆ